ಸುಮ್ಮನೆ ಅವ್ರ ಮಾತನ್ನ ನಾವೇನಕ್ಕೆ ಕೇಳ್ಬೇಕು ಹೇಳಿ? ಅವ್ರು ಯಾರು ಫಸ್ಟ್ ಆಫ್ ಆಲ್? ಹಿ ಇಸ್ ಜಸ್ಟ್ ಅ ಹೋಸ್ಟ್. ಸರ್ ಹಂಗೆ ಸಪೋಸ್ ಮಧ್ಯದಲ್ಲಿ ಏನಾದರೂ ಆದ್ರೇನು ಐ ಡೋಂಟ್ ನೋ ವಾಟ್ ಇಸ್ ದ ಪಾಯಿಂಟ್, ಏನಕ್ಕೆ ಅಷ್ಟು ದೂರ ಇಟ್ಟಿದ್ದಾರೆ ಅಂತ ನಮ್ಗೇನು. ಈಗ ಸಂಗೊಳ್ಳಿಯಿಂದ ಒಬ್ಬರೇ ಬಂದ್ರಿ ಅಂತ ಹೇಳಿ. ಈಗ ಒಂದು ಹೆಣ್ಣು ಅಂತಾನೂ ಕೂಡ ನೋಡಿಲ್ವಾ ಅಂತ? ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಅವರು ಪ್ರೋಗ್ರಾಮ್ನ ನಾನು ಡೌನ್ ಮಾಡಿದೆ ಅಲ್ಲ, ಈ ಥರ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ನಾನು ರಿಪೀಟ್ ಕ್ವೆಶನ್ಸ್ ಎಲ್ಲ ಅವ್ರಿಗೆ ಕೇಳಿ, ಅಲ್ಲೂ ಮತ್ತೆ ಫೇವರಿಸಮ್ ಎಲ್ಲ ಇದೆ ಸರ್. ಅವ್ರು ಅನ್ಕೊಂಡಿದ್ದಾರೆ ಓ ಆ್ಯಶ್ ಬಂದ್ಬಿಟ್ಟು ಇಲ್ಲ ಒಬ್ಬಳೇ ಮಾಡೋಕ್ಕಾಗಲ್ಲ, ಆ್ಯಶ್ಗೆ ಬಂದ್ಬಿಟ್ಟು ಸರ್ ಎಲ್ಲೆಲ್ಲ ಹೋಗಿದ್ದೀನಿ ಒಬ್ಬೊಬ್ಬಳೇ, ಸಂಗೊಳ್ಳಿಯಿಂದ ಬ್ಯಾಂಗ್ಳೂರು ಬರೋಕ್ಕೆ ನನಗೇನು ಇಟ್ ವೋಂಟ್ ಇವನ್ ಟೇಕ್ ಅ ಮಿನಿಟ್ ಫಾರ್ ಮಿ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಅದೆಲ್ಲ ನಾನು ತಲೆಯಲ್ಲೇ ಇಟ್ಕೊಳಲ್ಲ, ಯಾಕಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಚೆನ್ನೈಗೆ ಹೋಗಿದ್ದೀನಿ, ಕೋಲ್ಕತ್ತಾಗೆ ಹೋಗಿದ್ದೀನಿ, ಪುಣೆಗೆ ಹೋಗಿದ್ದೀನಿ ಒಬ್ಬೊಬ್ಬಳೇ. ಸೊ ಸಂಗೊಳ್ಳಿಯಿಂದ ಬ್ಯಾಂಗ್ಳೂರು ಬರೋದು ಒಂದು ದೊಡ್ಡ ವಿಷಯನೇ ಅಲ್ಲ ನನಗೆ. ಈಗ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಆಂಕರ್ ಬಗ್ಗೆ. ಹೌದು, ಫೇವರಿಸಮ್ ಇದೆ ಪಕ್ಕ 100% ಫೇವರಿಸಮ್ ಇದೆ. ಯಾಕೆ ಫೇವರಿಸಮ್ ಅಂದರೆ ಈಗ ಅಲ್ಲಿರೋರು ಯಾರೋ ಅವ್ರಿಗೂ ಕೂಡ ಗೊತ್ತಿಲ್ಲ ಅಲ್ವಾ? ಇಲ್ಲ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅಕುಲ್ ಹೆಂಗೆ ಅಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲ, ಅಕುಲ್ ಅವ್ರಿಗೆ ಗೊತ್ತಿಲ್ಲ. ಫೇವರಿಸಮ್ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ಈಗ ಹೆಂಗೆ ಗೊತ್ತಾ ಸರ್, ಫೇವರಿಸಮ್ ಅಂದರೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲದೇನೂ ಇರುತ್ತೆ, ಓಕೆನಾ? ಒಂದು ವೇಳೆ ನಿಮಗೆ ಗೊತ್ತಿದ್ರೂ ನೀವು ನಮ್ಮ ಕಂಟೆಸ್ಟೆಂಟ್ ಆದರೆ ನೀವು ತೋರಿಸ್ಕೊಳ್ಳಲ್ಲ ಅಲ್ವಾ? ಇನ್ನೊಂದು ವಿಷಯ ಹೆಂಗೆ ಫೇವರಿಸಮ್ ಅಂತ ಹೇಳಿದ್ರೆ, ಈಗ ನಾನು ಆಪೋನೆಂಟ್ ಇದ್ದಾರಲ್ಲ, ಈಗ ನನ್ನ ಪಾರ್ಟ್ನರೇ, ನನ್ನ ಕೋ ಪಾರ್ಟ್ನರ್ ಅಲ್ವಾ, ಅವರಿಗೆ ಅವ್ರು ಏನು ಟಾಸ್ಕ್ ಮಾಡಿದ್ರೂ ಇಲ್ಲಾಂದರೆ ಏನು ಖರಾಬಾಗಿ ಮಾಡಿದ್ರೂ ಅವ್ರಿಗೆ ಬಂದ್ಬಿಟ್ಟು ಇಲ್ಲ ಓ ತೇಜು ನೀನು ಹಿಂಗೆಲ್ಲ ಮಾಡಿದ್ಯಾಮ್ಮ, ಪರವಾಗಿಲ್ಲಮ್ಮ, ಓಕೆಮ್ಮ ಅಂತ ಟಿ ವಿಯಲ್ಲಿ ಅಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ, ನೀವೆಲ್ಲ ನೋಡಿರ್ತೀರಾ ಅನ್ಕೊತಾ ಇದ್ದೀನಿ ಆಯಿತಾ. ಅಷ್ಟು ಚೆನ್ನಾಗಿ ಪ್ರೊಜೆಕ್ಷನ್ ಎಲ್ಲ ಮಾಡ್ತಾರೆ. ಅದೇ ಬೇರೆ ಕಂಟೆಸ್ಟೆನ್ಸಿಗೆ ಇಲ್ಲಿಗೆ ನಮ್ಗಂದ್ರೆ ಬಂದರೆ ಒಂಥರ ಸರ್ಕಾಸ್ಟಿಕ್ ಆಗಿ ಆನ್ಸರ್ ಮಾಡೋದು, ಇಲ್ಲಾಂದರೆ ನಾವೇನೋ ಕೀಳಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಒಂಥರ ಕುಗ್ಸೋದು. ಅವರು ಒಂದೊಂದು ಪದಗಳು ಯೂಸ್ ಮಾಡ್ತಾರೆ ಆಯಿತಾ, ಅದು ತುಂಬ ಕುಗ್ಸೋ ಥರ ಇರುತ್ತೆ. ಹೆಂಗೆ ಗೊತ್ತಾ, ನೀನು ಈ ಶೋ ಬಿಟ್ಟರೆ ಏನು, ನಿನ್ನಿಂದ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇಷ್ಟೆಲ್ಲ ಬೆಳೆಸಿ, ಇಷ್ಟೆಲ್ಲ ಒಂದು ಫೇಮ್ ತಗೊಂಡು, ಇಷ್ಟೆಲ್ಲ 1 ಮಿಲಿಯನ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಷ್ಟೆಲ್ಲ ಅವ್ರು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನು ಇಷ್ಟು ಒಂದು ಲೆವೆಲ್ಗೆ ಬೆಳೆಸಿದ್ದಾರೆ ಅಂದರೆ ಸುಮ್ಮನೆ ಅವ್ರ ಮಾತನ್ನ ನಾವೇನಕ್ಕೆ ಕೇಳ್ಬೇಕು ಹೇಳಿ? ಅವ್ರು ಯಾರು ಫಸ್ಟ್ ಆಫ್ ಆಲ್? ಹಿ ಇಸ್ ಜಸ್ಟ್ ಅ ಹೋಸ್ಟ್ ಅಲ್ವಾ? ಆ್ಯಂಡ್ ಮೋರ್ ಓವರ್ ವೆರಿ ಪ್ರಿಸೈಸ್ಲಿ ಹೇಳಬೇಕಂದ್ರೆ, ಈಗ ನಿಮಗೆ ಕಾಲು ಮುರಿದೋಗಿರುತ್ತೆ ಅಲ್ವಾ, ಬಿಹೈಂಡ್ ದ ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ಟಿ ಇರಬೇಕು. ಒಂಚೂರು ಸೇಫ್ಟಿ ಇಲ್ಲ ಸರ್. ಸೇಫ್ಟಿ ಮೆಜರ್ಸ್ ಏನೂ ಇಲ್ಲ. ಅಕುಲ್ ಸರ್ ಬರ್ತಾರೆ, ಅವ್ರದ್ದು ಅಕುಲ್ ಬೈ ಬರ್ತಾರೆ, ಅವ್ರದ್ದು ಎಪಿಸೋಡ್ ಮಾಡ್ತಾರೆ, ಪೇಮೆಂಟ್ ತಗೊಳ್ತಾರೆ, ಹೋಗ್ತಾರೆ. ಈಗ ಕುಸ್ತಿ ಎಲ್ಲ ಕೆಲವೊಂದಲ್ಲಿ ಇತ್ತಲ್ಲ ಅಲ್ಲಿ? ಹೌದು. ಆಂಬುಲೆನ್ಸ್ ಏನಾದ್ರು ಇತ್ತಾ ಫೆಸಿಲಿಟಿ? ಆಂಬುಲೆನ್ಸ್ ಇತ್ತು, ಇಲ್ಲ ಅಂತಿಲ್ಲ. ಆದರೆ ಸಂಗೊಳ್ಳಿಯಿಂದ ಮೇನ್ ಹಾಸ್ಪಿಟಲ್ಗೆ ಹೋಗೋಕ್ಕೆ 20 ಕಿಲೋಮೀಟರ್ಸ್ ಸರ್. ಹಂಗೆ ಸಪೋಸ್ ಮಧ್ಯದಲ್ಲಿ ಏನಾದರೂ ಆದ್ರೇನು ಐ ಡೋಂಟ್ ನೋ ವಾಟ್ ಇಸ್ ದ ಪಾಯಿಂಟ್, ಏನಕ್ಕೆ ಅಷ್ಟು ದೂರ ಇಟ್ಟಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ.